ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುನಾಲ್ ಚಕ್ರವರ್ತಿ ಗುರುಜಿ. ವಾರ ಭವಿಷ್ಯಕ್ಕೆ ಸ್ವಾಗತ. ಕುನಾಲ್ ಚಕ್ರವರ್ತಿ ಗುರೂಜಿ. ಮೇಷರಾಶಿಯ ವಾರ ಭವಿಷ್ಯ. ಮೇಷರಾಶಿಯಾಧಿಪತಿ ನೋಡಿ ಮಂಗಳ ಈ ವಾರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ನಿಮಗೆ ಪಂಚಮ ಭಾವದಲ್ಲಿ ಸಂಚರಿಸುವುದರಿಂದ ಹಾಗೂ ಚಂದ್ರ ನಿಮಗೆ ದಶಮ ಭಾವ ಹಾಗೂ ಲಾಭ ಭಾವದಲ್ಲಿ ಸಂಚರಿಸುವುದರಿಂದ ಎಲ್ಲ ರೀತಿ ಕಡೆಯಿಂದ ನಿಮಗೆ ಶುಭ ಫಲಗಳು ಲಭಿಸ್ತಕ್ಕಂಥ ಸಾಧ್ಯತೆಗಳು ಬಹಳ ಇದೆ. ಹಾಗೂ ಇಲ್ಲಿ ನಿಮಗೆ ರವಿ ನಿಮಗೆ ತೃತೀಯ ಭಾವದಲ್ಲಿ ಕೂಡ ಸಂಚರಿಸುವುದರಿಂದ, ಯಾಕಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿದ್ದಾನೆ ರವಿ. ಹಾಗೂ ಈ ವರ್ಷದ ಅಧಿಪತಿ ಕೂಡ ರವಿನೇ, ಯಾಕಂದರೆ ರಾಜ ಅಂತೀವಿ. ಈ ವರ್ಷದ ರಾಜ ಯಾರು ಅಂತ ಕೇಳಿದ್ರೆ ಅಧಿಪತಿ ರವಿ. ಯಾಕಂದರೆ ನಿಮಗೆ ಇಲ್ಲಿ ತೃತೀಯ ಭಾವದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಾಗ್ಬೋದು ಅಥವಾ ಬಿಸ್ನೆಸ್ಸಲ್ಲಾಗ್ಬೋದು ಎಲ್ಲ ರೀತಿಯಿಂದ ಏಳಿಗೆ ಆಗೋ ಸಾಧ್ಯತೆ ಇದೆ. ಹಾಗೂ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಷಭ ರಾಶಿಯ ವಾರ ಭವಿಷ್ಯ. ನೋಡಿ, ವೃಷಭ ರಾಶಿಯಾಧಿಪತಿ ಶುಕ್ರ ನಿಮಗೆ ಇಲ್ಲಿ ವ್ಯಯಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಲಾಭದಾಯಕವಾಗಿ ಶನಿ ಇರೋದರಿಂದ ಎಲ್ಲ ಕೆಲಸಗಳು ನಿಮಗೆ ಲಾಭದಾಯಕವಾಗುತ್ತೆ. ಹಾಗೂ ಇಲ್ಲಿ ಧನಸ್ಥಾನದಲ್ಲಿ ರವಿ, ಗುರು ಹಾಗೂ ಬುಧ. ಇಲ್ಲಿ ಬುಧ ನಿಮಗೆ ಸ್ವಕ್ಷೇತ್ರದಲ್ಲಿ ಇರೋದರಿಂದ ನಿಮ್ಮ ಮಾತಿನಿಂದ ನಿಮಗೆ ಒಳ್ಳೆಯ ಪ್ರಶಂಸೆಗಳು, ಅಂದರೆ ನಿಮ್ಮ ಕೆಲಸಗಳಿಂದ ಹಾಗೂ ನಿಮ್ಮ ಮಾತಿನ ವೈಖರಿಯಿಂದ ಎಲ್ಲ ರೀತಿಯಿಂದ ಪ್ರಶಂಸೆಗಳು ನಿಮಗೆ ದೊರಕತಕ್ಕಂಥ ಸಾಧ್ಯತೆಗಳು ಬಹಳ ಇದೆ. ಹಾಗೂ ಇಲ್ಲಿ ನಿಮಗೆ ಲಾಭದಲ್ಲಿ ಸಂಚರಿಸೋದರಿಂದ ಚಂದ್ರ ನಿಮ್ಮ ತಾಯಿ ರಿಲೇಷನ್ ಹಾಗೂ ನಿಮ್ಮ ಫ್ರೆಂಡ್ಸ್ ಬಳಗದ ಕಡೆಯಿಂದ ಕೂಡ ಶುಭ ಸೂಚನೆಗಳು ಬರತಕ್ಕಂಥ ಸಾಧ್ಯತೆಗಳು ಇದೆ. ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗತ್ತೆ, ಯಾಕಂದರೆ ಪ್ರಯತ್ನ ಮಾಡಬೇಕಾಗುತ್ತೆ. ಇದಕ್ಕೆ ಆದಷ್ಟು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮಿಥುನ ರಾಶಿಯ ವಾರ ಭವಿಷ್ಯ. ನೋಡಿ, ಮಿಥುನ ರಾಶಿಯಾಧಿಪತಿ ಬುಧ ಹಾಗೂ ಇಲ್ಲಿ ನಿಮಗೆ ರವಿ ಪ್ರವೇಶ ಆಗೋದ್ರಿಂದ ಎಲ್ಲ ರೀತಿ ಕಡೆಯಿಂದ ಸ್ವಲ್ಪ ಅಪಮಾನಗಳು ಸಾಧ್ಯತೆ ಆಗೋ ಸಾಧ್ಯತೆ ಇರ್ತದೆ. ಅಪಮಾನಕ್ಕೆ ಒಳಗಾಗತಕ್ಕಂಥ ಸಾಧ್ಯತೆಗಳಾಗೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೂ ಇಲ್ಲಿ ನಿಮಗೆ ದಶಮ ಸ್ಥಾನಾಧಿಪತಿ ಇಲ್ಲಿ ಗುರು ಕೂಡ ನಿಮಗೆ ಇಲ್ಲಿ ಲಗ್ನ ಸ್ಥಾನದಲ್ಲಿರೋದ್ರಿಂದ ಆಯಾಸ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಓಡಾಟ ಜಾಸ್ತಿ ಆಗೋದ್ರಿಂದ ಹಾಗೂ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಆಗೋದ್ರಿಂದ ಹೆಲ್ತಲ್ಲಿ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯದಲ್ಲಿ ಗಮನ ವಹಿಸಬೇಕಾಗುತ್ತೆ. ಮತ್ತು ನೀವು ಏನೇ ಕಾರ್ಯಗಳನ್ನು ಅಂದ್ಕೊಂಡ್ರೂ ಕೂಡ ನಿಮಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಕಂಡುಬರುತ್ತೆ. ಈ ವಾರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಆದಷ್ಟು ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ. ಈ ವಾರ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕಟಕ ರಾಶಿಯ ವಾರ ಭವಿಷ್ಯ. ಕಟಕ ರಾಶಿಯಾಧಿಪತಿ ಚಂದ್ರ ನೋಡಿ ಈ ವಾರ ನಿಮಗೆ ಭಾಗ್ಯಸ್ಥಾನ, ದಶಮ ಸ್ಥಾನ ಹಾಗೂ ಲಾಭಸ್ಥಾನದಲ್ಲಿ ಸಂಚರಿಸುವುದರಿಂದ ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕವಾಗಿ ಕಂಡುಬಂದರೂ ಕೂಡ ಅಲ್ಲಿ ನಿಮಗೆ ಖರ್ಚಾಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಯಾಕಂದರೆ ಇಲ್ಲಿ ನಿಮಗೆ 12ನೇ ಮನೆಯಲ್ಲಿ ರವಿಯ ಪ್ರಾಬಲ್ಯ ಇರೋದರಿಂದ ಗುರು ಹಾಗೂ ರವಿ ಹಾಗೂ ಬುಧನ ಪ್ರಾಬಲ್ಯ ಇರೋದರಿಂದ ಅಲ್ಲಿ ಕೂಡ ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆ ಬೇರೆಯವರಿಗೆ ಲಾಭದಾಯಕವಾಗೋ ಸಾಧ್ಯತೆಗಳಿರುತ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿ ನಿಮಗೆ ಆದಷ್ಟು ಕಾಲಭೈರವಾಷ್ಟಕವನ್ನು ಪಾರಾಯಣ ಮಾಡಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಸಿಂಹ ರಾಶಿಯ ವಾರ ಭವಿಷ್ಯ. ಸಿಂಹ ರಾಶಿಯಾಧಿಪತಿ ನೋಡಿ ಈ ವಾರ ನಿಮಗೆ ಲಾಭದಾಯಕ, ಈ ಮಂತು ನಿಮಗೆ ಬಹಳ ಲಾಭದಾಯಕವಾಗಿರುತ್ತೆ. ಏಕೆಂದರೆ ನಿಮಗೆ ಸಿಂಹರಾಶಿಗೆ
ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರವಿ ಸಂಚರಿಸೋದರಿಂದ ಬಹಳ ನಿಮ್ಮ ಕೆಲಸದಲ್ಲಿ ಯಥೇಚ್ಛವಾದಂತಹ ಲಾಭವನ್ನು ಗಳಿಸ್ತೀರ. ಯಾಕಂದರೆ ಗುರು ಹಾಗೂ ಬುಧ ಹಾಗೂ ನಿಮಗೆ ರವಿ, ಈಗ ಒಂದು ಕಡೆ ಬುಧಾದಿತ್ಯ ಯೋಗ ಹಾಗೂ ಗುರು ಮತ್ತು ರವಿ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಯಾರಿಗೆ ಮಕ್ಕಳಾಗಿರಲ್ವೋ ಹಾಗೂ ಯಾರಿಗೆ ಮನೆ ತೊಗೊಳ್ಬೇಕು ಅಂತ ಇರುತ್ತೋ ಹಾಗೂ ಯಾರು ಹೊಸ ಜಾಗವನ್ನು ಖರೀದಿ ಮಾಡಬೇಕು ಅಂತಿರ್ತಾರೋ ಅಂಥವರು ಎಲ್ಲ ರೀತಿ ಕಡೆಯಿಂದ ಅವ್ರಿಗೆ ಶುಭ ಫಲಗಳನ್ನು ದೊರಕತಕ್ಕಂಥ ಸಾಧ್ಯತೆಗಳು ಬಹಳ ಇದೆ. ಅಷ್ಟಮ ಸ್ಥಾನದಲ್ಲಿ ರವಿ ಇರೋದರಿಂದ ಬಹಳ ಜಾಗರೂಕವಾಗಿ ಬಹಳ ಎಚ್ಚರಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಯಾಕಂದರೆ ಶುಕ್ರ ಕೂಡ ನಿಮಗೆ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಕಾರ್ಯಗಳು ಅಂದರೆ ನೀವು ಯಥೇಚ್ಛ ದುಂದು ವೆಚ್ಚ ಮಾಡತಕ್ಕಂಥ ಸಾಧ್ಯತೆಗಳು ಭಾಳ ಇರುತ್ತೆ. ಅದಕ್ಕೆ ಹಣಕಾಸಿನಲ್ಲಿ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ಇದಕ್ಕೆ ಆದಷ್ಟು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕನ್ಯಾ ರಾಶಿಯ ವಾರ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿ ಬುಧ ನಿಮಗೆ ಈ ವಾರ ದಶಮ ಸ್ಥಾನದಲ್ಲಿ ಇರೋದರಿಂದ ಈ ಎಲ್ಲ ರೀತಿ ಕಡೆಯಿಂದ ನಿಮಗೆ ಶುಭ ಫಲಗಳು ದೊರಕುವುದು. ಹಾಗೂ ಇಲ್ಲಿ ನಿಮಗೆ ದಶಮ ಸ್ಥಾನದಲ್ಲಿ ರವಿ ಹಾಗೂ ಗುರು ಇರುವುದರಿಂದ, ರವಿ ಕೇಂದ್ರ ಸ್ಥಾನದಲ್ಲಿ ಬರುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ಬಹಳ ನೈಪುಣ್ಯದಿಂದ ಮಾಡ್ತೀರ. ನಿಮಗೆ ಒಳ್ಳೆಯ ಪ್ರಶಂಸೆಗಳು ನಿಮಗೆ ಸಿಗತಕ್ಕಂಥ ಸಾಧ್ಯತೆಗಳು ಬಹಳ ಇದೆ. ಹಾಗೂ ಇಲ್ಲಿ ಧನಾತ್ಮಕವಾಗಿ ವೃದ್ಧಿಯಾಗುತ್ತೆ ಹಾಗೂ ಹೊಸ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಮೂಡುತ್ತೆ. ಹಾಗೂ ಹೊಸ ವಿಚಾರಗಳು ನೀವು ಮಾಡ್ತಕ್ಕಂಥ ಸಾಧ್ಯತೆಗಳು ಕೆಲಸದಲ್ಲಿ ಗೋಚರ ಆಗುತ್ತೆ. ಆದಷ್ಟು ವಿಷ್ಣು ಸಹಸ್ರನಾಮ ಹಾಗೂ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ತುಲಾ ರಾಶಿಯ ವಾರ ಭವಿಷ್ಯ. ನೋಡಿ, ತುಲಾ ರಾಶಿಯಾಧಿಪತಿ ಶುಕ್ರ ನಿಮಗೆ ಇಲ್ಲಿ ಸಪ್ತಮ ಸ್ಥಾನದಲ್ಲೇ ಇರೋದರಿಂದ ನಿಮ್ಮ ಮನೆಯ ಗೃಹಿಣಿಯವರಿಗೆ ಸಂತುಷ್ಟಪಡಿಸಿದರೆ ಎಲ್ಲ ರೀತಿ ಕಡೆಯಿಂದ ಶುಭವಾಗುವುದು. ಯಾಕಂದರೆ ಮನೆಯಲ್ಲಿ ಗೃಹಿಣಿಯರು ಮಕ್ಕಳು ಸಂತುಷ್ಟವಾಗಿದ್ದರೆ ಎಲ್ಲ ರೀತಿ ಕಡೆಯಿಂದ ನಿಮಗೆ ಒಳ್ಳೆಯದಾಗೋ ಸೂಚನೆಗಳು ಇದ್ದೇ ಇರುತ್ತೆ. ಹಾಗೂ ಇಲ್ಲಿ ನಿಮಗೆ ಭಾಗ್ಯದಲ್ಲಿ ಗುರು ರವಿ ಹಾಗೂ ಬುಧ ಸಂಚರಿಸುವುದರಿಂದ ಎಲ್ಲ ರೀತಿ ಕಡೆಯಿಂದ ನಿಮಗೆ ಭಾಗ್ಯವಾಗುವುದು. ಯಾಕಂದರೆ ಫಾರ್ಚ್ಯೂನ್ ಅಂದರೆ ಹೇಳೋದು ಭಾಗ್ಯ ಅಂತೀವಿ. ಎಲ್ಲ ರೀತಿ ಕಡೆಯಿಂದ ಭಾಗ್ಯ ಅಂದರೆ ನಿಮಗೆ ಮುಂದಿನ ಜೀವನಕ್ಕೆ ಆಧಾರವಾಗುವ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಮೂಡುತ್ತೆ. ಹಾಗೂ ನಿಮಗೆ ಚಂದ್ರ ಇಲ್ಲಿ ನಿಮಗೆ 6, 7, 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ಆದಷ್ಟು ಮನೆಯಲ್ಲಿ ನಿಮಗೆ ತಾಯಿ ಬಗ್ಗೆ ಆದಷ್ಟು ಆರೋಗ್ಯದ ರೀತಿಯಲ್ಲಿ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ಆದಷ್ಟು ನೀವಿಲ್ಲಿ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಎಲ್ಲ ರೀತಿಯಿಂದ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಶ್ಚಿಕ ರಾಶಿಯ ವಾರ ಭವಿಷ್ಯ. ವೃಶ್ಚಿಕ ರಾಶಿಯಾಧಿಪತಿ ಮಂಗಳ ನಿಮಗೆ ಇಲ್ಲಿ ಈ ಮಂತು ಸಿಂಹರಾಶಿಗೆ ಪ್ರವೇಶ ಆಗೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ನೀವು ಬಹಳ ಹುಮ್ಮಸ್ಸಿನಿಂದ ಮಾಡ್ತೀರಾ. ಹೊಸ ಚೈತನ್ಯಪೂರ್ವಕವಾಗಿ ಇರ್ತೀರ. ಯಾಕಂದರೆ ಈ ವಾರದಲ್ಲಿ ಚಂದ್ರ ನಿಮಗೆ 4ನೇ ಮನೆ, 5ನೇ ಮನೆ, 6ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನೀವು ಆದಷ್ಟು ಕುಟುಂಬದಲ್ಲಿ ಹೊಂದಾಣಿಕೆ ಆಗಬೇಕಾಗತ್ತೆ. ಕುಟುಂಬದಲ್ಲಿ ಗೃಹಿಣಿಯರಿಗೆ ನೀವು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗತ್ತೆ. ಗೃಹಿಣಿಯರು ಹಾಸ್ಪಿಟಲೈಸ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗತ್ತೆ. ಇದಕ್ಕೆ ಋಣಮೋಚನ ಸ್ತೋತ್ರವನ್ನು ಪಾರಾಯಣ ಮಾಡಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಧನುರಾಶಿಯ ವಾರ ಭವಿಷ್ಯ. ಧನಸ್ಸು ರಾಶಿಯಾಧಿಪತಿ ಗುರು ನಿಮಗೆ ಅದು ಅಲ್ಲದೆ ಗುರು ಜೊತೆ ನಿಮಗೆ ಬುಧ ರವಿ ಇಲ್ಲಿ ಸಂಚಾರ ಆಗೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯದ ಕಡೆ ಬಹಳ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗುತ್ತೆ. ಹಾಗೂ ನಿಮಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಬಹಳ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗುತ್ತೆ.
ಯಾಕಂದರೆ ಇಲ್ಲಿ 4ನೇ ಮನೆಯಲ್ಲಿ ಶನಿ ಸಂಚಾರ ಆಗೋದ್ರಿಂದ ಹಾಗೂ ಶನಿ ಜೊತೆ ಚಂದ್ರನೂ ಕೂಡ ಸಂಚಾರ ಆಗೋದ್ರಿಂದ ಮನೆಯ ಕುಟುಂಬದಲ್ಲಿ ವಾತಾವರಣದಲ್ಲಿ ಸ್ವಲ್ಪ ವೈಮನಸ್ತಾಪಗಳು ಉಂಟಾಗುತ್ತೆ. ಅದ್ರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗತ್ತೆ. ಹಾಗೂ ಮಕ್ಕಳ ಜೀವನದಲ್ಲಿ ಹಾಗೂ ಏರುಪೇರು ಆಗೋ ಸಾಧ್ಯತೆಗಳಿರುತ್ತದೆ. ಹಾಗೂ ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗತ್ತೆ. ಹಾಗೂ ಇಲ್ಲಿ ನಿಮಗೆ ಅಷ್ಟಮ ಭಾವಾಧಿಪತಿ ಚಂದ್ರನೇ ಇಲ್ಲಿ ನಿಮಗೆ ಶನಿ ಜೊತೆ ಇರೋದರಿಂದ ಆದಷ್ಟು ನಿಮಗೆ ಅಚಾನಕ್ಕಾಗಿ ದುರ್ಘಟನೆಗಳು ಕೂಡ ಸಂಭವಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತದೆ. ಅದರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ವಹಿಸಬೇಕಾಗತ್ತೆ. ಹಾಗೂ ನೀವು ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗವನ್ನು ಮಾಡ್ತೀರಾ, ಅದು ಕಾನ್ಸಂಟ್ರೇಷನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ರಾಯರ ಆರಾಧನೆ ಮಾಡ್ಕೊಳ್ಳಿ. ದತ್ತಮಾಲಾ ಸ್ತೋತ್ರವನ್ನು ಬರುತ್ತೆ, ಅದನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮಕರ ರಾಶಿಯ ವಾರ ಭವಿಷ್ಯ. ಮಕರ ರಾಶಿಯಾಧಿಪತಿ ಶನಿ ನಿಮಗೆ ಇಲ್ಲಿ ತೃತೀಯ ಭಾವದಲ್ಲಿ ಇರೋದರಿಂದ ನಿಮಗೆ ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಕಾನ್ಫಿಡೆನ್ಸ್ ಇದೆ ಅಂತ ಹೋಗ್ತೀರಾ, ಅಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತದೆ. ಯಾಕಂದರೆ 3ನೇ ಮನೆ ಅಧಿಪತಿ ಇಲ್ಲಿ ನಿಮಗೆ ಗುರು ಷಷ್ಠ ಭಾವದಲ್ಲಿ 6ನೇ ಮನೆಯಲ್ಲಿ ಸಂಚರಿಸುವುದರಿಂದ ಹೆಚ್ಚಿನ ರೀತಿಯಲ್ಲಿ, ಅದು ಬೇರೆ ರವಿ ಬುಧ ಹಾಗೂ ಗುರು ಇಲ್ಲಿ ನಿಮಗೆ ಸ್ವಲ್ಪ ಧನಾತ್ಮಕವಾದಂತಹ ಆಲೋಚನೆಗಳು ಬಂದು, ಹಾಗೂ ಇಲ್ಲಿ ಶನಿಯ ದೃಷ್ಟಿಯದಿಂದ ಸ್ವಲ್ಪ ಅಲ್ಲಿ ಸಮಸ್ಯೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಧನಭಾವದಲ್ಲಿ ರಾಹು ಇರೋದರಿಂದ ಹಾಗೂ ಇಲ್ಲಿ ನಿಮಗೆ ಅಷ್ಟಮ ಭಾವದಲ್ಲಿ ರಾಹು ಬರೋದರಿಂದ ಅಚಾನಕ್ಕಾಗಿ ದುರ್ಘಟನೆಗಳು ನಡೆಯತಕ್ಕಂಥ ಸಾಧ್ಯತೆಗಳಿರ್ತದೆ. ಮನೆಯಲ್ಲಿ ಕುಟುಂಬದಲ್ಲಾಗ್ಬೋದು ಅಥವಾ ಹೊರಗಡೆ ಆಗ್ಬೋದು. ಬಹಳ ಜಾಗರೂಕವಾಗಿ ಇರಬೇಕಾಗತ್ತೆ. ಇಲ್ಲಿ ನಿಮಗೆ ಆದಷ್ಟು ಶನಿಯ ಸ್ತೋತ್ರ ಹಾಗೂ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ ಎಲ್ಲ ರೀತಿ ಕಡೆಯಿಂದ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕುಂಭರಾಶಿಯ ವಾರ ಭವಿಷ್ಯ. ಕುಂಭರಾಶಿಯಾಧಿಪತಿ ಶನಿ ನಿಮಗೆ ಇಲ್ಲಿ ಧನಸ್ಥಾನದಲ್ಲಿ ಇದ್ದಾನೆ. ಈಗ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ನೀವು ಶೇಖರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೂ ಈ ವಾರ ಯಥೇಚ್ಛ ಖರ್ಚುಗಳಾಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಇಲ್ಲಿ ಚಂದ್ರ ನಿಮಗೆ ಇಲ್ಲಿ ಕುಂಭರಾಶಿಯಿಂದ ಮೀನರಾಶಿ ಹಾಗೂ ಮೇಷರಾಶಿಗೆ ಸಂಚರಿಸುವುದರಿಂದ ಈ ವಾರ ನಿಮ್ಮಲ್ಲಿ ಮನೆಯ ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ತಾಪಗಳು ಆಗತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೂ ಇದಕ್ಕೆ ಆದಷ್ಟು ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹಾಗೂ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಅದಲ್ಲದೆ ಇನ್ನು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಾರಾಯಣ ಮಾಡಿ. ಯಾಕಂದರೆ ಕುಜನ ಜೊತೆ ರಾಹು ಕೇತು ಬಂದಾಗ ಅಲ್ಲಿ ಮನೆಯಲ್ಲಿ ವಿಪರೀತ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಇದಕ್ಕೋಸ್ಕರ ಲಕ್ಷ್ಮೀ ನರಸಿಂಹವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಮೀನರಾಶಿಯ ವಾರ ಭವಿಷ್ಯ. ಮೀನರಾಶಿಯಾಧಿಪತಿ ಗುರು ನಿಮಗೆ ಇಲ್ಲಿ ರವಿ ಹಾಗೂ ಬುಧನ ಜೊತೆ ಇರೋದರಿಂದ ನಿಮ್ಮ ಮನೆಯಲ್ಲಿ ಒಂದು ರೀತಿಯಲ್ಲಿ ಶುಭಕರ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕಂದರೆ ತಾಯಿಯವರು ಬಳಗದ ಕಡೆಯಿಂದ ಆಗ್ಬೋದು, ನಿಮಗೆ ತಾಯಿ ಕಡೆಯಿಂದ ಒಳ್ಳೆಯ ಶುಭ ಸೂಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುವುದು. ಹಾಗೂ ಇಲ್ಲಿ ನಿಮಗೆ ಧನಸ್ಥಾನದಲ್ಲಿ ಶುಕ್ರ ಇರುವುದರಿಂದ ನಿಮ್ಮಲ್ಲಿ ಒಳ್ಳೆಯ ಧನಾತ್ಮಕವಾಗಿ ವೃದ್ಧಿ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಕೆಲಸಗಳು ನೀವು ಬಹಳ ನೈಪುಣ್ಯದಿಂದ ಮಾಡ್ತೀರಾ. ಹಾಗೂ ಮೀನರಾಶಿಯವರಿಗೆ ಬಹಳ ಸೂಕ್ಷ್ಮ ಸ್ವಭಾವದವರು ಇವರು. ಯಾಕಂದರೆ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಆಲೋಚನೆ ಮಾಡಿ ವಿಚಾರ ಮಾಡಿ ನೀವು ಮುಂದೆ ಇಡ್ತೀರ ಹೆಜ್ಜೆನ. ಹಾಗೆ ಇಲ್ಲಿ ನಿಮಗೆ ಆದಷ್ಟು ಗುರು ರಾಯರ ಆರಾಧನೆ ಮಾಡ್ಕೊಳ್ಳಿ, ದತ್ತಾತ್ರೇಯನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುವುದು. ನಮಸ್ಕಾರ. ಕುನಾಲ್ ಚಕ್ರವರ್ತಿ ಗುರೂಜಿ.